ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ವಾರ್ಷಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೋ. ಹಿಂದಿನ ಸಂಚಿಕೆಯಲ್ಲಿ ನಾವು ಮೇಷರಾಶಿಯ ಬಗ್ಗೆ ಪ್ರತಿಯೊಂದು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೋ. ಅದೇ ರೀತಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ವೃಷಭ ರಾಶಿಯ ವಾರ್ಷಿಕ ಭವಿಷ್ಯವನ್ನು ನೋಡೋಣ. ವೃಷಭ ರಾಶಿಯ ಈ ಒಂದು ವರ್ಷ ಇವರಿಗೆ ಮಿಶ್ರ ಫಲ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡುವುದಾಗುತ್ತೆ. ಇಲ್ಲಿ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಗುರುವಿನ ಪ್ರಭಾವ ತುಂಬಾ ಬಲವಾಗಿರುತ್ತೆ. ಗುರುವಿನ ಒಂದು ಸಂಯೋಜನೆಯೂ ಸಹಿತ ತುಂಬ ಚೆನ್ನಾಗಿ ಶನಿಯ ಜೊತೆ ಇರೋದರಿಂದ ವೃಷಭ ರಾಶಿಯವರು ಹೊಸ ನೂತನವಾದಂತಹ ಯೋಜನೆಗಳನ್ನು ಮಾಡ್ಬೋದು. ನೂತನವಾದಂತಹ ಬೆಳವಣಿಗೆಗಳಿಗೆ ಉತ್ತಮವಾದಂತಹ ಒಂದು ಪ್ರತಿಕ್ರಿಯೆ ಅವರಿಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಹೊಸ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಅಥವಾ ಹೊಸ ಒಂದು ಬಿಸ್ನೆಸ್ ಆಗಿರಬಹುದು. ಈ ಥರ ಕೆಲವೊಂದು ಕಾರ್ಯಗಳನ್ನು ವೃಷಭ ರಾಶಿಯವರು ಮಾಡ್ತಾ ಇರ್ತೀರಿ. ಮತ್ತು ರೈತರಿಗೆ ಸ್ವಲ್ಪ ಮಟ್ಟಿನ ಲಾಭಗಳು, ಬೆಳೆಗೆ ತಕ್ಕ ಬೆಲೆ ಬರುವುದರಲ್ಲಿ ಸ್ವಲ್ಪ ಹಿಂಜರಿಕೆಗಳಾಗುವಂಥದ್ದು, ಮಧ್ಯವರ್ತಿಗಳ ಕಾಟಗಳು ಜಾಸ್ತಿ ಆಗುವಂಥದ್ದು, ಮತ್ತು ಮಾನಸಿಕವಾದಂತಹ ಒಂದು ಬೆಳವಣಿಗೆಗಳಾಗುವಂಥದ್ದು, ಸಾಲಗಳು ಸ್ವಲ್ಪ ಏರಿಕೆಗಳಾಗುವಂಥದ್ದು, ಈ ಥರ ಸಮಸ್ಯೆಗಳು ವೃಷಭ ರಾಶಿಯವರಿಗೆ ಕಂಡು ಬರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇಲ್ಲಿ ಮಿಶ್ರ ಫಲ ಅಂತ ಹೇಳಿದ್ರೆ ಪ್ರಥಮ ಒಂದು 3 ತಿಂಗಳಲ್ಲಿ ಸ್ವಲ್ಪ ಅವ್ರಿಗೆ ಕಷ್ಟ ಆದರೂ, ದ್ವಿತೀಯ ಒಂದು 3 ತಿಂಗಳಲ್ಲಿ ಅವ್ರಿಗೆ ತುಂಬಾ ಒಂದು ಉತ್ತಮವಾದಂಥ ಫಲಗಳು ಬಂದರೆ, ನೆಕ್ಸ್ಟ್ 3 ತಿಂಗಳಲ್ಲಿ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಏರಿಳಿತಗಳಾದರೆ, ಇನ್ನೊಂದು 3 ತಿಂಗಳಿಗೆ ಅವ್ರಿಗೆ ಲಾಭಗಳಾಗುವಂಥದ್ದು. ಹಾಗೆಂದರೆ ಮಿಶ್ರ ಫಲ ಏರಿಳಿತಗಳಾಗ್ತಾ ಹೋಗ್ತವೆ. ಮಾನಸಿಕ ನೆಮ್ಮದಿ, ಮಾನಸಿಕ ಶಾಂತಿಗಾಗಿ ತುಂಬಾ ಕೊರಗ್ತಾ ಇರ್ತೀರಿ. ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗ್ತಾ ಇರುವಂಥದ್ದು, ಆಸ್ತಿ ಪಿತ್ರಾರ್ಜಿತ ಆಸ್ತಿಯಿಂದ ಸ್ವಲ್ಪ ಮಟ್ಟಿನ ಲಾಭಗಳನ್ನು ಪಡೆಯುವಂಥದ್ದು, ಕೋರ್ಟ್ ಕೇಸ್ ಅಥವಾ ಕಚೇರಿಗಳು ಯಾವುದಾದ್ರು ಇದ್ದರೆ ಅಲ್ಲಿ ಸ್ವಲ್ಪ ತಮಗೆ ಸಫಲತೆಗಳಾಗುವಂತಹ ಸಾಧ್ಯತೆಗಳು ಬರುವಂಥದ್ದು. ಮತ್ತು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕವಾದಂತಹ ಒಂದು ವಿಚಾರದಲ್ಲಿ ಅವರಿಗೆ ಲಾಭಗಳು ಕಂಡು ಬರುವಂಥದ್ದು. ಸ್ಪರ್ಧಾತ್ಮಕವಾದಂಥ ಪರೀಕ್ಷೆಯನ್ನು ಯಾರು ಮಾಡ್ತಾ ಇರ್ತೀರಿ, ಯಾರು ತೆಗೆದುಕೊಳ್ತಾ ಇರ್ತೀರಿ, ಅವ್ರಿಗೆ ಗೌರ್ನಮೆಂಟ್ ಸೆಕ್ಟರಲ್ಲಿ ಆಗಿರ್ಬೋದು ಅಥವಾ AS KS ಯಾರು ಮಾಡ್ತಾ ಇದ್ದರೆ ಅವರಿಗೆ ಸ್ವಲ್ಪ ಮಟ್ಟಿನ ಒಂದು ಲಾಭಗಳು ಕಾಣುವಂಥದ್ದು. ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ತುಂಬ ಚೆನ್ನಾಗಿರ್ತೀರಿ ವಿದ್ಯಾರ್ಥಿಗಳು. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ ವೃಷಭ ರಾಶಿಯವರಿಗೆ ಒಂದು ವ್ಯಾಪಾರಸ್ಥರಿಗೆ ಉತ್ತಮವಾದಂತಹ ಒಂದು ಬೆಳೆಗಳನ್ನು ತೆಗೆದುಕೊಳ್ಳುವಂಥದ್ದು, ಆಮದು ರಫ್ತನ್ನು ಯಾರು ಮಾಡ್ತಾ ಇರ್ತೀರಿ ಅವ್ರಿಗೆ ಕೆಲವೊಂದು ಧನಾಕರ್ಷಣೆಗಳು ಬರುವಂತಹ ಸಾಧ್ಯತೆಗಳು ಬರುತ್ತೆ. ಅದು ಸಹಿತ ತಾವೇನು ಮಾಡ್ತೀವಿ, ದುಡುಕು ಸ್ವಭಾವದಿಂದ ತಮ್ಮ ಒಂದು ಲಾಭಕ್ಕೆ ತಮಗೆ ಯಾವುದೇ ರೀತಿಯಲ್ಲಿ ಅದು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಸ್ವಲ್ಪ ಜಾಗೃತಿಯನ್ನು ವಹಿಸಿ ತಮ್ಮ ಒಂದು ಲಾಭದ ಬಗ್ಗೆ ಹೆಚ್ಚು ತಾವು ಯೋಚನೆಯನ್ನು ಮಾಡಬೇಕಾಗತ್ತೆ. ಮತ್ತು ತಾವಿಲ್ಲೇನು ಮಾಡ್ತೀರಿ, ಸ್ವಲ್ಪ ಆಧ್ಯಾತ್ಮಿಕವಾದಂತಹ ಕೆಲಸಗಳನ್ನು ಮಾಡುವಂಥದ್ದು, ವಿಶೇಷವಾಗಿ ಕ್ಷೇತ್ರಗಳಿಗೆ ಭೇಟಿಯನ್ನು ಮಾಡುವಂಥದ್ದು ಮಾಡ್ತೀರಿ. ಅದರಿಂದನೂ ಸಹಿತ ಕೆಲವೊಂದು ಲಾಭಗಳು ಕಂಡು ಬರ್ತಾ ಹೋಗುತ್ತೆ ವೃಷಭ ರಾಶಿಯವರಿಗೆ. ಆದಷ್ಟು ಸಹಿತ ತಮ್ಮ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಅಜೀರ್ಣತೆಯ ಸ್ವಭಾವಗಳು ಜಾಸ್ತಿ ಬರುವಂಥದ್ದಾಗಿರ್ಬೋದು, ಸ್ವಲ್ಪ ಮೈನರ್ ಆಗಿರುವಂಥ ಕೆಲವೊಂದು ಆಪರೇಷನ್ಗಳು ಆಗುವಂತಹ ಸಾಧ್ಯತೆ ಒಂದು ವೃಷಭ ರಾಶಿಯವರಿಗೆ ಈ ಒಂದು ವರ್ಷ ಕಂಡು ಬರುತ್ತೆ. ಜಾಗೃತಿಯಾಗಿರಿ. ಪ್ರಯಾಣವು ತುಂಬಾ ಉತ್ತಮವಾಗಿರುತ್ತೆ. ತಮಗೆ ಪ್ರಯಾಣವನ್ನು ಮಾಡ್ತಾ ಇರ್ತೀರಿ. ಮೊದಲನೇ ದಿನ ಅಂದರೆ 2025 ಜನವರಿ ಎಲ್ಲರೂ ಪ್ರಯಾಣವನ್ನು ಪ್ರಾರಂಭ ಮಾಡಿಸಿದ್ರೆ ಪ್ರತಿ ತಿಂಗಳು ಸಹಿತ ಪ್ರಯಾಣವನ್ನೇ ಮಾಡ್ತಾ ಇರ್ತೀರಿ. ಇದಂತರೂ ಶತಸಿದ್ಧ ವೃಷಭ ರಾಶಿಯವರಿಗೆ. ಪ್ರಯಾಣ ಮೊದಲನೇ ದಿನ ಪ್ರಾರಂಭ ಆದರೆ ಪ್ರತಿನಿತ್ಯ ಪ್ರಯಾಣವನ್ನೇ ಮಾಡ್ತಾರೆ. ಪ್ರತಿ ತಿಂಗಳು ಮಿನಿಮಮ್ 2 ಸತಿ ಅಥವಾ 3 ಸತಿನಾದರೂ ತಾವು ಪ್ರಯಾಣವನ್ನು ಮಾಡ್ತಾನೆ ಇರ್ತೀರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡುವುದಾಗುತ್ತೆ. ಮತ್ತು ಸಾಧ್ಯವಾದಷ್ಟು ತಮ್ಮ ಒಂದು ಬಂಧುತ್ವದಲ್ಲಿ ಮತ್ತು ತಮ್ಮ ಒಂದು ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸಹಿತ ಆದಷ್ಟು ಸಹಿತ ಜಾಗೃತಿಯಿಂದ ಹೆಜ್ಜೆಯನ್ನು ಇಡಿ. ಯಾಕಂದರೆ ಒಂದು ಒಳ್ಳೆ ಪ್ಲ್ಯಾನಿಂಗನ್ನು ಮಾಡಿಕೊಂಡು ಮುಂದುವರಿಯೋದು ಅತಿ ಉತ್ತಮ. ಯಾಕಂದರೆ ಸ್ವಲ್ಪ ಮಟ್ಟಿನ ಒಂದು ವಿಚಾರದಲ್ಲಿ ಮಾನಸಿಕವಾದಂತಹ ಒಂದು ಗೊಂದಲಗಳು ಉಂಟಾಗಬಹುದು, ಮತ್ತು ಮಾನಸಿಕವಾದಂತಹ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಹಿತಶತ್ರುಗಳ ಆಶೀರ್ವಾದ ತಮ್ಮ ಮೇಲೆ ಜಾಸ್ತಿ ಆಗಿರುತ್ತೆ ಅಂತಲೂ ಸಹಿತ ತಿಳಿಸ್ಕೊಡ್ಬೋದು. ಜಾಗೃತಿಯಾಗಿರಿ. ಸ್ವಲ್ಪ ಮಾಟ ಮಂತ್ರ ಮಜ್ಜುಗಳು ಸ್ವಲ್ಪ ತಮಗೆ ಹೆಚ್ಚಾಗಿ ತಮಗೆ ಕಂಡು ಬರುವಂತಹ ಸಾಧ್ಯತೆಗಳು ಕಂಡು ಬರುವಂಥದ್ದು. ಸ್ವಲ್ಪ ಪೌರ್ಣಮಿ ದಿನ ಅಥವಾ ಸ್ವಲ್ಪ ಮತ್ತು ಅಮಾವಾಸ್ಯೆಯ ದಿನ ತಾವು ತಮ್ಮ ಒಂದು ಕುಲದೇವತೆಯ ಆರಾಧನೆಯನ್ನು ಮಾಡೋದು ಅತಿ ಉತ್ತಮವಾಗಿರುತ್ತೆ. ಸಾಧ್ಯವಾದಷ್ಟು ತಾವು
ತಮ್ಮ ಒಂದು ಪ್ಲ್ಯಾನನ್ನು ಯಾರ ಹತ್ರನೂ ಸಹಿತ ಬಿಟ್ಕೊಡಕ್ಕೆ ಹೋಗಬೇಡಿ. ಅದರಿಂದ ಏನಾಗುತ್ತೆ ಅಂದರೆ ತಮ್ಮನ್ನು ಅವರು ತುಳಿಲಿಕ್ಕೇ ಪ್ರಯತ್ನ ಮಾಡ್ತಾ ಇರ್ತಾರೆ. ಜಾಗೃತಿಯಿಂದ ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಿ ಅಂತ ಹೇಳ್ಬೋದು. ವಿದ್ಯಾರ್ಥಿ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಲಾಭವನ್ನು ಕಾಣ್ತೀರಿ. ರೈತರಿಗೆ ಸ್ವಲ್ಪ ಮಟ್ಟಿನ ಏರಿಳಿತಗಳಾಗುವಂಥದ್ದು, ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಯಾರಿರ್ತೀರಿ ಅವರಿಗೆ ಉತ್ತಮವಾದಂಥ ಕಚ್ಚಾ ವಸ್ತುಗಳ ಬೆಲೆಗಳು ಸಿಗುವಂಥದ್ದು, ಮತ್ತು ಈ ಲಾಭಗಳು ಬರುವಂಥದ್ದು, ಸ್ವಲ್ಪ ಮಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಸ್ವಲ್ಪ ಏರಿಳಿತಗಳಾಗುವಂಥದ್ದು, ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿನ ಒಂದು ಬೆಳವಣಿಗೆಗಳಾದರೂ ಸಹಿತ ಅದು ತಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಈ ಥರ ಸ್ವಲ್ಪ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇದೆ ಈ ಒಂದು ವಾರ್ಷಿಕವಾದಂತಹ ಭವಿಷ್ಯದಲ್ಲಿ. ಮತ್ತು ಸ್ವಲ್ಪ ಮನೆಯಲ್ಲಿ ಮದುವೆಗೆ ಏನಾದರೂ ವಿಳಂಬಗಳಾಗ್ತಾ ಇದ್ದರೆ ಅವ್ರಿಗೆ ಸ್ವಲ್ಪ ಲಾಭಗಳು ಬರುವಂಥದ್ದು, ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನಂಬಿ ಮೋಸ ಹೋಗುವಂತಹ ಸಾಧ್ಯತೆಗಳು ಸಹಿತ ಇಲ್ಲಿ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿನ ಒಂದು ಬದಲಾವಣೆಗಳು ಮತ್ತು ವಿವಾಹ ವಿಚ್ಛೇದನಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ ಅಂತ. ಯಾಕೆಂದರೆ ಹೆಂಡತಿ ಒಂದು ಕಡೆ ಇದ್ದರೆ ಗಂಟ ಒಂದು ಕಡೆ ಇರ್ತಾರೆ. ಈ ಥರ ಕೆಲವೊಂದು ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವೃಷಭ ರಾಶಿಯವರಿಗೆ ಆದಷ್ಟು ಸಹಿತ ತಾವಿಲ್ಲಿ ಜಾಗೃತಿಯಾಗಿರಬೇಕಾಗತ್ತೆ. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ ವೃಷಭ ರಾಶಿಯವರು ಒಟ್ಟಾರೆಯಾಗಿ ಸ್ವಲ್ಪ ಮಟ್ಟಿನ ಮಿಶ್ರ ಫಲಿತಾಂಶವನ್ನು ಸಹಿತ ತಾವಿಲ್ಲಿ ಪಡಿತಾ ಹೋಗ್ತೀರಿ. ಮಿಶ್ರ ಫಲಿತಾಂಶಗಳಿಂದ ತಮಗೆ ಸ್ವಲ್ಪ ಮಟ್ಟಿನ ಒಂದು ಮಾನಸಿಕವಾದಂಥ ಶಾಂತಿಗಳು ಸಿಗುವಂಥದ್ದು, ಮನೆಯಲ್ಲಿ ಸ್ವಲ್ಪ ಕಹಿ ಘಟನೆಗಳು ನಡೆಯುವಂತಹ ಸಾಧ್ಯತೆಗಳು ಸಹಿತ ಬರುವಂಥದ್ದು, ಮತ್ತು ಹೊಸ ಮನೆಯನ್ನು ಖರೀದಿ ಮಾಡುವಂಥದ್ದಾಗಿರ್ಬೋದು. ಅದಕ್ಕೆ ತಾವಿಲ್ಲಿ ಈ ಒಂದು ವರ್ಷ ತಾವು ಬುನಾದಿಯನ್ನು ಹಾಕುವಂತಹ ಸಾಧ್ಯತೆಗಳು ಸಹಿತ ಜಾಸ್ತಿ ಆಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಆರ್ಥಿಕ ಲಾಭದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಮತ್ತು ತಾವು ಇಲ್ಲಿ ಕೂಲಿ ಕಾರ್ಮಿಕರಾಗಿದ್ದರೆ ಅವ್ರಿಗೂ ಸ್ವಲ್ಪ ಮಟ್ಟಿನ ಒಂದು ಪ್ರಶಂಸೆಗಳು ಇನ್ಕ್ರಿಮೆಂಟ್ಗಳಾಗುವಂತಹ ಸಾಧ್ಯತೆಗಳು ಸಹಿತ ಇಲ್ಲಿ ಕಂಡು ಬರ್ತವೆ. ಮತ್ತು ತಮ್ಮ ಒಂದು ಆಪರ್ಚುನಿಟಿಗಳು ಜಾಸ್ತಿ ಆಗಿರುತ್ತೆ ವೃಷಭ ರಾಶಿಯವರಿಗೆ. ಆ ಆಪರ್ಚುನಿಟಿನ ತಾವು ಗ್ರ್ಯಾಬ್ ಮಾಡಲಿಕ್ಕೆ ಹೆಚ್ಚಿನ ಒಂದು ಸಮಯವನ್ನು ಕೊಡಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಳ್ಬೋದಾಗುತ್ತೆ. ವಿಶೇಷವಾಗಿ 7 ಅನ್ನುವಂತಹ ಸಂಖ್ಯೆ ತಮಗೆ ಅದೃಷ್ಟವಾಗಿರುತ್ತೆ. ಪೂರ್ವ ದಿಕ್ಕನ್ನು ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ. ಶನೇಶ್ವರನ ಒಂದು ಆರಾಧನೆಯನ್ನು ಮಾಡಿ ಪ್ರತಿ ಶನಿವಾರ ಶನೇಶ್ವರನಿಗೆ 7 ಬತ್ತಿ ದೀಪವನ್ನು ಹಚ್ಚುವಂಥದ್ದು, ಆದಷ್ಟು ಸಹಿತ ಕಪ್ಪು ವಸ್ತ್ರವನ್ನು ಧಾರಣೆಯನ್ನು ಮಾಡೋದ್ರಿಂದ ಉತ್ತಮವಾದಂಥ ಫಲಾನುಫಲ ವೃಷಭ ರಾಶಿಯವರಿಗೆ ಈ ಒಂದು ವಾರ್ಷಿಕ ಭವಿಷ್ಯದಲ್ಲಿ ಸಿಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ಇದಾಗಿತ್ತು ವೃಷಭ ರಾಶಿಯ 2025ರ ವಾರ್ಷಿಕ ಭವಿಷ್ಯ. ಇದೇ ರೀತಿ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪ್ರತಿಯೊಂದು ವಿಚಾರಗಳನ್ನು ತಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.